ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಮಾಸ್ಟರ್ಕ್ರಾಫ್ಟ್ ಕನ್ನಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಎಲ್ರಿಗೂ ಸ್ವಾಗತ. ಮತ್ತು ಫ್ರೆಂಡ್ಸ್, ಇವತ್ತು ನಾವೊಂದು ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಹೇಗೆ ಒಂದು ಡಮ್ಮಿ CCTV ಕ್ಯಾಮರಾ, ತುಂಬ ಸಿಂಪಲ್ ಇದೆ ಫ್ರೆಂಡ್ಸ್, ಎಲ್ರಿಗೂ ಮನೆಯಲ್ಲಿ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ಅಂತ ತೋರಿಸ್ಲಿಕ್ಕಿದ್ದೀವಿ. ಬರೀ ಒಂದು ಕೋಕೋ-ಕೋಲಾ ಟಿನ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಈ ಕ್ಯಾಮರಾ. ಸೊ ಅದು ಹೇಗೆ ಮಾಡೋದು ಅಂತ ನಾವು ನೋಡುವ. Mastercraft Kannada. ಸೊ ನಮ್ಮ ಇವತ್ತಿನ ಈ ಡಮ್ಮಿ CCTV ಕ್ಯಾಮರಾ ಮಾಡಲಿಕ್ಕೆ ನಮ್ಗೆ ಏನೆಲ್ಲ ಬೇಕಂತ ನೋಡುವ. ಫಸ್ಟು ಒಂದು ಸ್ಪ್ರೈಟ್ನ ಟಿನ್, ಇದರ ಬಾಡಿಗೋಸ್ಕರ ಸ್ಪ್ರೈಟ್ ಅಥವಾ 7up ಯಾವುದಾದ್ರೂ ಒಂದು ಟಿನ್ ತೊಗೊಳ್ಬೋದು. ಮತ್ತು ಒಂದು ಹಳೆ ಒಂದು ಕಾರ್ಬೋರ್ಡ್ನ ಪೀಸ್ ಬೇಕು. ಮತ್ತು ನಾನಿಲ್ಲಿ ಒಂದು 10 ರೂಪಾಯಿದು ಡಬಲ್ ಸೈಡ್ ಗಮ್ ಟೇಪ್ ತೊಗೊಂಡಿದ್ದೀನಿ. ಮತ್ತು ಒಂದು ಹಾಳಾಗಿರುವ ಒಂದು ಸ್ಕೆಚ್ ಪೆನ್ ತೊಗೊಂಡಿದ್ದೀನಿ. ಮತ್ತು ಎಲ್ಲ ವೀಡಿಯೋಗೂ ಬೇಕಿರುವಂತೆಯೇ ಒಂದು ಫೆವಿಕ್ಯೂಕ್. ಸೊ ಈಗ ನಾವು ಆ ಸ್ಪ್ರೈಟ್ನ ಟಿನ್ ತೊಗೊಂಡು ಅದರ ನಮ್ಮ ಕಟ್ ಮಾಡಿಟ್ಟಿರೋ ಕಾರ್ಬೋರ್ಡ್ನ ಪೀಸ್ ಉಂಟಲ್ಲ ಅದ್ರ ಮೇಲೆ ಒಂದು 2 ಸೆಂಟಿಮೀಟ್ರ್ ಗ್ಯಾಪಲ್ಲಿ 2 ಸೈಡು ಒಂದು ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಆದಮೇಲೆ ನಾವು ಒಂದು ಸ್ಕೇಲ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ 2 ಸೈಡು ಆ ಮಾರ್ಕ್ ಮಾಡಿದ 2 ಕಡೆನೂ ಸ್ಟ್ರೈಟ್ ಲೈನ್ ಮಾಡಿಕೊಂಡು ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದು ಲೈನ್ ಎಳಿಬೇಕು. ಅದಾದಮೇಲೆ ಅದರ ಟಾಪ್ ಉಂಟಲ್ಲ ಮೇಲ್ಗಡೆ ನಾವು ಒಂದು ಕರ್ವ್ ಶೇಪಲ್ಲಿ, ವೀಡಿಯೋದಲ್ಲಿ ನೀವು ತೋರ್ತಾ ಇರುವ ಹಾಗೆ ಒಂದು ಕರ್ವ್ ಶೇಪಲ್ಲಿ ಒಂದು ಲೈನ್ ಡ್ರಾ ಮಾಡಬೇಕು, ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಆದಮೇಲೆ ಇದು ನಾವು ಕಟ್ ಮಾಡೋಣ. ಹಾಗೆ ನಾವು ಅದು ಕೂಡ ಕಟ್ ಮಾಡಿ ಆಗಿದೆ. ಸೊ ಅದು ರೆಕ್ಟ್ಯಾಂಗಲ್ ಶೇಪಲ್ಲಿರುವ ಇದುಂಟಲ್ಲ. ಈಗ ನಾವು ಒಂದು ಸಣ್ಣ ಕೆಲಸ ಮಾಡಬೇಕು. ಏನಂದರೆ ಈ ನಮ್ಮ ಸ್ಪ್ರೈಟ್ನ ಟಿನ್ ರೌಂಡ್ ಶೇಪ್ ಉಂಟಲ್ಲ ಅದರ ಸೈಜಲ್ಲಿ ನಾವು ಒಂದು ಕಾರ್ಬೋರ್ಡ್ ಪೀಸ್ ರೌಂಡಲ್ಲಿ ಕಟ್ ಮಾಡಬೇಕು. ಎಸ್, ಹಾಗೆ ಅದು ಕೂಡ ನಾವೀಗ ಕಟ್ ಮಾಡಿ ಮುಗ್ದಿದೆ, ನೋಡಿದ್ರಲ್ಲ ಆ ರೌಂಡ್ ಶೇಪ್ನ ಸೈಜಲ್ಲಿ. ಸೊ ಹಾಗೆ ಕಟ್ಟಿಂಗ್ ಕೆಲಸ ಮುಗ್ದಾಗಿದೆ. ಸೊ ಈ ರೆಕ್ಟ್ಯಾಂಗಲ್ ಶೇಪ್, ರೌಂಡ್ ಮತ್ತು ಇದು ಈಗ ನಮ್ಮ 7upನ ಟಿನ್. ಈಗ ನಮ್ಮ ಕೆಲಸ ಏನಂದರೆ ಇದು ಫುಲ್ ಪೇಂಟ್ ಮಾಡೋದು. ಇದು ಫುಲ್ ಪೇಂಟ್ ಮಾಡ್ಲಿಕ್ಕೆ ನಾನಿಲ್ಲಿ ಅಕ್ರಿಲಿಕ್ ಪೇಂಟ್ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಪೇಂಟ್, ಸ್ಪ್ರೇ ಪೇಂಟ್ ಇದ್ದರೆ ಸ್ಪ್ರೇ ಪೇಂಟ್ ಯೂಸ್ ಮಾಡಿದರೆ ಮತ್ತೂ ಒಳ್ಳೆ ಇರುತ್ತೆ. ಸೊ ಅದು ಫುಲ್ ಈಗ ಪೇಂಟ್ ಮಾಡುವ. ಯಾವುದೆಲ್ಲ ಅಂದರೆ ನಮ್ಮ ಈ 3 ಈಗ ವೀಡಿಯೋದಲ್ಲಿ ತೋರೋ ಈ 3 ಈ ನಮ್ಮ ಈ ರೆಕ್ಟ್ಯಾಂಗಲ್ನ ಈ ಪೀಸ್ ಮತ್ತು ನಮ್ಮ ಟಿನ್ನು ಮತ್ತು ಈ ರೌಂಡ್ ಶೇಪಲ್ಲಿರೋದು, ಇದು 3 ಈಗ ಪೇಂಟ್ ಮಾಡುವ. ಹಾಗೆ ಫ್ರೆಂಡ್ಸ್, ನಾವು ಫುಲ್ ಪೇಂಟ್ ಮಾಡಿ ಮುಗ್ದಿದೆ. ಎಲ್ಲ ನಮ್ಮ ಟಿನ್ನು, ರೌಂಡ್ ಶೇಪ್ ಎಲ್ಲ ಪೇಂಟ್ ಮಾಡಿ ಮುಗ್ದಿದೆ. ಇನ್ನು ನಮ್ಮ ಕೆಲಸ ಏನಂದರೆ ನಾವೊಂದು ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿರೋ ಡಬಲ್ ಸೈಡ್ ಗಮ್ ಟೇಪ್ ಉಂಟಲ್ಲ, ಆ ಡಬಲ್ ಸೈಡ್ ಗಮ್ ಟೇಪ್ ಇದರ ಹೋಲ್, ಈ ನಮ್ಮ 7upನ ಟಿನ್ನ ಹೋಲ್ ಇಲ್ಲದೆ ಇರುವ ಜಾಗ ಉಂಟಲ್ಲ, ಓಪನಿಂಗ್ ಇಲ್ಲದೆ ಇರೋ ಜಾಗ, ಅದರ ಫ್ರಂಟ್ಗಡೆ ನಾವು 2 ಸೈಡು ಒಳ್ಳೆ ಟೈಟಾಗಿರ್ಲಿಕ್ಕೋಸ್ಕರ 2 ಸೈಡು ನಾವು ಈ ಡಬಲ್ ಸೈಡ್ ಗಮ್ ಟೇಪ್ ಹಾಕಿ ಸ್ಟಿಕ್ ಮಾಡಬೇಕು. ಅದಾದಮೇಲೆ ನಾವು ಆ ಕರ್ವ್ ಶೇಪ್ ಮುಂದ್ಗಡೆ ಬರುವ ರೀತಿಯಲ್ಲಿ ಅದರ ಈಗ ಇದು ತೆಗ್ದಾದ್ಮೇಲೆ ನಮ್ಮ ಕರ್ವ್ ಶೇಪ್ ಉಂಟಲ್ಲ, ಕರ್ವ್ ಶೇಪಲ್ಲಿ ಕಟ್ ಮಾಡಿರೋದು ಅದು ಇದರ ಮುಂದ್ಗಡೆ ಈಗ ವೀಡಿಯೋದಲ್ಲಿ ತೋರುವ ಶೇಪಲ್ಲಿ ನಾವಿದು ಒಂದು ಸಲ ಅನ್ಸ್ಕೊಂಡು ಒಂದು 5 ಸೆಕೆಂಡ್ ಅಥವಾ 10 ಸೆಕೆಂಡ್ ಹೀಗೆ ಪ್ರೆಸ್ ಮಾಡಿ ಆದಮೇಲೆ ಅದೆಲ್ಲ ಅಂಟ್ಕೊಳ್ಳುತ್ತೆ. ಈಗ ನಾವು ಏನು ಮಾಡಬೇಕಂದ್ರೆ ನಾವು ಸ್ಟಾರ್ಟಿಂಗಲ್ಲಿ ತೋರಿಸಿರೋ ಸ್ಕೆಚ್ ಪೆನ್ ತೊಗೊಂಡು ಅದರ ನಿಬ್ಬಿರುವ ಜಾಗ ಒಂಚೂರು ಪುಷ್ ಮಾಡಿಕೊಂಡು ಅದು ಕಟ್ ಮಾಡಬೇಕು. ನಿಬ್ಬಿರುವ ಜಾಗ ಉಂಟಲ್ಲ, ಆ ನಿಬ್ಬಿರುವ ಜಾಗ ನಾವು ಕರೆಕ್ಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿ ಆದಮೇಲೆ ಅದರ ಯಾವುದಾದ್ರು ಒಂದು ಸೈಡಲ್ಲಿ ಒಂದು ಸ್ವಲ್ಪ ಕರ್ವ್ ಆಗಿ, ಈಗ ವೀಡಿಯೋದಲ್ಲಿ ತೋರೋ ಶೇಪಲ್ಲಿ ಸ್ವಲ್ಪ ಕರ್ವ್ ಆಗಿ ನಾವು ಕಟ್ ಮಾಡಬೇಕು, ಸ್ಟ್ರೈಟಾಗಿ ಅಲ್ಲ, ಕರ್ವ್ ಆಗಿ. ಸೊ ಈಗ ನಾವು ಆ ರೌಂಡ್ ಶೇಪಲ್ಲಿ ಪೇಂಟ್ ಮಾಡಿಟ್ಟಿರೋ ಜಾಗ ಉಂಟಲ್ಲ, ಜಾಗ ಅಲ್ಲ, ನಮ್ಮ ಕಾರ್ಬೋರ್ಡ್ ರೌಂಡ್ ಶೇಪಲ್ಲಿ ಅದರ ಮಧ್ಯಗಡೆ ನಾವು ಒಂದು ರೌಂಡ್ ಶೇಪಲ್ಲಿ ಹೋಲ್ ಮಾಡಬೇಕು. ಹೋಲ್ ಮಾಡಿ ಆದಮೇಲೆ ನಮ್ಮ ಸ್ಕೆಚ್ ಪೆನಲ್ಲಿ ನಾವು ಫೆವಿಕ್ಯೂಕ್ ಹಾಕಿ ಅಂಟಿಸ್ಬೇಕು. ಫೆವಿಕ್ಯೂಕ್ ಹಾಕೋದು ಯಾಕೆಂದರೆ ಒಳ್ಳೆ ಟೈಟಾಗಿರ್ಲಿಕ್ಕೋಸ್ಕರ. ಫೆವಿಕೋಲೆಲ್ಲ ಹಾಕಿದರೆ ಟೈಟಾಗಿರೋದಿಲ್ಲ. ಸೊ ಫೆವಿಕ್ಯೂಕ್ ಹಾಕ್ಕೊಂಡು ಒಂದು 5 ಸೆಕೆಂಡ್ ಹೀಗೆ ಪ್ರೆಸ್ ಮಾಡಿ ಆದಮೇಲೆ ಅದು ಟೈಟಾಗಿ ಎಲ್ಲ ಅಂಟ್ಕೊಳ್ಳುತ್ತೆ. ಹೌದು, ಹಾಗೆ ಫುಲ್ ಟೈಟಾಗಿ ಅಂಟ್ಕೊಂಡಿದೆ. ಈಗ ಫ್ರೆಂಡ್ಸ್, ನಾವು ಆ ಟಿನ್ ಉಂಟಲ್ಲ, ಆ ಸ್ಪ್ರೈಟ್ನ ಟಿನ್ ತಗೊಂಡು ನಾವು ಈ ಸ್ಕೆಚ್ ಪೆನ್ ಅನಿಸಿರೋದು ಅದರ ಕೆಳಗಡೆ ನಮ್ಮ ಈ CCTV ಕ್ಯಾಮ್ರಾ ಸ್ಟ್ಯಾಂಡ್ ಆಗಿ ನಾವು ಫೆವಿಕ್ಯೂಕ್ ಹಾಕಿ ಸ್ಟಿಕ್ ಮಾಡಬೇಕು. ಹಾಗೆ ಅದೆಲ್ಲ ಆದಮೇಲೆ ನಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳೋಕ್ಕೆ ನೆನಪೋಯ್ತು ಫ್ರೆಂಡ್ಸ್, ನಾವು ಸ್ವಲ್ಪ ಬಟನ್ ಮತ್ತು ಸ್ವಲ್ಪ ಮಣಿಗಳು ತಗೊಳ್ಬೇಕು. ಅದು ತಗೊಂಡು ನಮ್ಮ ಈ ಕರ್ವಲ್ಲಿರುವ ಈ ಶೇಪ್ ಉಂಟಲ್ಲ, ಹೋಲ್ ಇಲ್ದಿರೋ ಜಾಗ, ಅದರ ಮಧ್ಯಗಡೆ ಸ್ವಲ್ಪ ಫೆವಿಕ್ಯೂಕ್ ಹಾಕ್ಕೊಂಡು ನಮ್ಮ ಈ ಒಂದು ಬಟನ್ ಅನ್ಸ್ಕೊಳ್ಳುವ. ಟೈಟ್ ಫೆವಿಕ್ಯೂಕ್ ಹಾಕಿದರೆ ಒಳ್ಳೆ ಟೈಟಾಗಿರುತ್ತೆ. ಹಾಗೆ ಬಟನ್ ಅನಿಸಿದೆ, ಡ್ರೆಸ್ಸಿಗೆಲ್ಲ ಇರುತ್ತಲ್ಲ ಬಟನ್. ಅದಾದಮೇಲೆ ಒಂದು ಮಣಿ, ಇದು ನಮ್ಮ ಫ್ಯಾನ್ಸಿ ಅಂಗಡಿಯಲ್ಲೆಲ್ಲ ಕೇಳಿದ್ರೆ ಸಿಗುತ್ತೆ. ಮಣಿ ತೊಗೊಂಡು ಅದರ ಮಧ್ಯಗಡೆ ಸ್ಟಿಕ್ ಮಾಡುವ. ಅದಾದಮೇಲೆ ನಮ್ಮ ಹತ್ರ ಸ್ವಲ್ಪ ರೆಡ್, ಕೆಂಪು ಮಣಿ, ಬೇರೆ ಯಾವುದಾದ್ರು ಕಲರೆಲ್ಲ ಇದ್ದರೆ ಇದರ ಸುತ್ತಲೂ ಒಂದು ಒಳ್ಳೆ ಡಿಸೈನ್ ಆಗಿ ಅಂಟಿಸ್ಕೊಳ್ಳುವ. ಎಸ್, ಹಾಗೆ ಫ್ರೆಂಡ್ಸ್, ನಾವು ಫುಲ್ಲಾಗಿ ಅಂಟಿಸಿ ಆಗಿದೆ. ನೋಡಿದ್ರಲ್ಲ ಎಷ್ಟು ಒಳ್ಳೆ ಇದೆ ಅಂತೆ. ಈಗ ನೋಡಲಿಕ್ಕೆ ಸ್ವಲ್ಪ ಒಳ್ಳೆ ಕ್ಯಾಮರಾ ಲುಕ್ ಇದೆ, ಆದರೆ ಸ್ವಲ್ಪ ಗ್ರೀನ್ ಕಲರ್ ಇದರದ್ದೆಲ್ಲ ಕಲರ್ ಹೋಗಿದೆ. ಸೊ ಆ ಸ್ಕೆಚ್ ಪೆನ್ನಿಗೆಲ್ಲ ಬ್ಲ್ಯಾಕ್ ಹೊಡಿಬೇಕು. ಸೊ ಹಾಗೆ ಫುಲ್ಲಾಗಿ ನಾವು ಈಗ ಬ್ಲ್ಯಾಕ್ ಕಲರ್ ಹೊಡುವ. ಎಸ್, ಹಾಗೆ ಫ್ರೆಂಡ್ಸ್, ನಾವು ಫುಲ್ಲಾಗಿ ಬ್ಲ್ಯಾಕ್ ಪೇಂಟ್ ಹೊಡೆದು ಕಂಪ್ಲೀಟ್ ಆಗಿದೆ. ನಿಮ್ಗೆ ನೋಡಿದಾಗಲೇ ಗೊತ್ತಾಗತ್ತಲ್ಲ, ಈ ಬ್ಲ್ಯಾಕ್ ಪೇಂಟ್ ಹೊಡೆದಾದ್ಮೇಲೆ ನಮ್ಮ ವರ್ಕ್ ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ಇನ್ನಿದು ಹೇಗೆ ಗೋಡೆಗೆಲ್ಲ ಅನಿಸೋದಂತ ನಾನು ಹೇಳ್ತೀನಿ. ಸೊ ಈಗ ಫುಲ್ಲಾಗಿ ವರ್ಕ್ ಕಂಪ್ಲೀಟ್ ಆಗಿದೆ ನಮ್ಮದು.
ಸೊ ಫ್ರೆಂಡ್ಸ್, ಇದು ಹೇಗೆ ಗೋಡೆಗೆ ಅನಿಸೋದಂತ ನಾನು ಹೇಳ್ತೀನಿ. ಗೋಡೆಗೆ ಅನಿಸ್ಲಿಕ್ಕೆ ಅದರ ಕೆಳಗಡೆ ನಾವು ಆ ರೌಂಡ್ ಶೇಪ್ನ ಕೆಳಗಡೆ ಒಂದು ಡಬಲ್ ಸೈಡ್ ಗಮ್ ಟೇಪ್ ಅನಿಸಿದ್ದೀವಿ. ನಿಮ್ಮ ವೀಡಿಯೋದಲ್ಲಿ ತೋರುತ್ತೆ ಅಲ್ಲ, ಸೊ ಅದು ಒಂದು ಅನಿಸಿದ್ರೆ ಗೋಡೆ ಈಸಿಯಾಗಿ ಅನಿಸ್ಬೋದು. ಸೊ ಆ ಡಬಲ್ ಶೇಪ್ ಗಮ್ ಟೇಪ್ನ ಸ್ಟಿಕ್ಕರ್ ತೆಗ್ದಿದ್ದೀವಿ. ಆ ಸ್ಟಿಕ್ಕರ್ ತೆಗ್ದಾದ್ಮೇಲೆ ನಮ್ಗೆ ಯಾವ ಗೋಡೆಗೆ ಅನಿಸ್ಬೇಕಂತ ನಾವು ಡಿಸೈಡ್ ಮಾಡಿಕೊಂಡು ಅದರ ಸೈಡಲ್ಲಿ ನಮ್ಮ ಗೋಡೆಯ ಮೇಲ್ಗಡೆ ನಾವು ಈ ಡಬಲ್ ಸೈಡ್ ಗಮ್ ಟೇಪ್ ಇರುವ ಪೊಸಿಷನ್ ಉಂಟಲ್ಲ ಅದು ಅನ್ಸ್ಕೊಂಡು ಒಂದ್ಸಲ ಪ್ರೆಸ್ ಮಾಡಿ ಹಿಡಿದ್ರೆ ಅಲ್ಲಿ ಅಂಟ್ಕೊಂಡಿರುತ್ತೆ. ಸೊ ಹಾಗೆ ಅನಿಸಿಕೆ ಆಗಿದೆ. ಸೊ ಫ್ರೆಂಡ್ಸ್, ಈಗ ನೋಡಿದರೆ ಗೊತ್ತಾಗುತ್ತೆ ಒಂದು CCTV ಕ್ಯಾಮ್ರಾದ ಲುಕ್ ಇದೆ. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ ಈ ಚಿಕ್ಕ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ಲ, ಡಮ್ಮಿ CCTV ಕ್ಯಾಮ್ರಾ ಹೇಗೆ ಮಾಡೋದಂತ ಗೊತ್ತಾಯ್ತಲ್ಲ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಕೆಳಗೆ ಲೈಕ್ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದು ಲೈಕ್ ಮಾಡ್ಕೊಂಡು ನಮ್ಮನ್ನು ಸಪೋರ್ಟ್ ಮಾಡಿ. ಮತ್ತು ನೀವು ಈ ಚಾನಲ್ ಫಸ್ಟ್ ಟೈಮ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತು ಈ ವಿಡಿಯೋ ಇಷ್ಟವಾದರೆ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇವತ್ತು ನಾವು ಮಾಡಿದ ಈ ಚಿಕ್ಕ ವಿಡಿಯೋ ನಿಮ್ಮ ಲೈಫಲ್ಲಿ ಯಾವ ಥರ ಉಪಯೋಗ ಆಗಲಿ ಅಂತ ಹೇಳ್ತೀನಿ. ಸೊ ಕ್ಯಾಮ್ರಾಮನ್ ಆಲ್ವಿನೊಟ್ಟಿಗೆ ಇಟ್ಸ್ ಮೀ ಮಿಲನ್ ಪಿ ಬನ್ನಿ ಸೈನಿಂಗ್ ಔಟ್.